ಈ ಸಂಪುಟ ವಿಸ್ತರಣೆ ಪುನರ್ರಚನೆ ಸಂಪುಟವನ್ನ ರಚನೆ ಮಾಡುವಂಥದ್ದು ಯಾವಾಗಲೂ ಕೂಡ ಅಷ್ಟೇ, ಯಾವುದೇ ರಾಜ್ಯದಲ್ಲಾದ್ರೂ ಕೂಡ ಅಷ್ಟೇ, ಯಾರೇ ಮುಖ್ಯಮಂತ್ರಿಗಳಾದ್ರೂ ಕೂಡ ಅಷ್ಟೇ, ಜೇನುಗೂಡಿ ಕಲ್ಲೊಡ್ದಂಗೆ, ಜೇನುಗೂಡಿ ಕೈ ಹಾಕ್ದಂಗೆ ಹಂಗಾಗ್ಬಿಡುತ್ತೆ ಅಂತ ಒಂದು ಸಂಕಷ್ಟದ ಪರಿಸ್ಥಿತಿ ಎದುರಾಗುವಂಥದ್ದು. ಸೊ ಹೀಗಾಗಿನೇ ಬಸವರಾಜ ಬೊಮ್ಮಾಯಿ ಅವರು 3-4 ದಿನಗಳಾಗಿದೆ ಈಗ ಆಲ್ರೆಡಿ ಮುಖ್ಯಮಂತ್ರಿಗಳಾಗಿ. ಇಷ್ಟು ದಿನ ಆದರೂ ಕೂಡ ಸಂಪುಟ ರಚನೆ ಮಾಡಲಿಕ್ಕೆ ಮಾತ್ರ ಆಗ್ತಾ ಇಲ್ಲ. ಇನ್ನು ಸರ್ಕಸ್ ಮಾಡ್ತಾನೇ ಇದ್ದಾರೆ. ಇಂದು ಅಥವಾ ನಾಳೆ ಕ್ಯಾಬಿನೆಟ್ ಲಿಸ್ಟ್ ಫೈನಲ್ ಆಗುವಂತ ಸಾಧ್ಯತೆ ಇದೆ. ಸಮಾನತೆ ಸೂತ್ರದ ಮೇಲೆ ಮಂತ್ರಿಗಿರಿಯನ್ನ ಫಿಕ್ಸ್ ಮಾಡ್ತಾರಂತೆ. ಸಮಾನತೆ ಅಂದ್ರೆ ಯಾವ ರೀತಿಯಾಗಿ ಅಂದ್ರೆ ಒಂದು ಜಾತಿ, ಪ್ರಮುಖವಾಗಿ ಜಾತಿನೇ ಯಾವುದೇ ಪಕ್ಷ ಆದ್ರೂ ಕನ್ಸಿಡರ್ ಮಾಡೋದು, ಅದರ ನೆಕ್ಸ್ಟ್ ಪ್ರಾದೇಶಿಕವಾರು, ಅದರ ನೆಕ್ಸ್ಟ್ ಜಿಲ್ಲಾವಾರು, ಈ ರೀತಿಯಾಗಿ ಹಂಚಿಕೆಯನ್ನ ಮಾಡ್ತಾರೆ. ಕ್ಯಾಬಿನೆಟ್ ಬಗ್ಗೆ ಸಂಜೆ ಅಂತಿಮ ತೀರ್ಮಾನವನ್ನ ಕೈಗೊಳ್ಳಲಾಗುತ್ತೆ. ಕ್ಯಾಬಿನೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂದು ಸಂಜೆ ಯಾಕೆ ಅಂತಿಮ ತೀರ್ಮಾನ ಅಂದ್ರೆ JP ನಡ್ಡಾ ಅವರನ್ನ CM ಬೊಮ್ಮಾಯಿ ಅವರು ಸಂಜೆ ಭೇಟಿ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಎಲ್ಲರನ್ನೂ ಒಟ್ಟಿಗೆ ಕೈ ಹಿಡಿದು ಕರೆದೊಯ್ಯುತ್ತೇವೆ ಅನ್ನುವಂಥ ಭರವಸೆಯನ್ನ ನೀಡಿದ್ದಾರೆ ಬೊಮ್ಮಾಯಿ ಅವರು. ಬಟ್ ಅದು ಸಚಿವ ಸಂಪುಟ ವಿಸ್ತರಣೆಯಾದ ನಂತರ, ರಚನೆಯಾದ ನಂತರ ಗೊತ್ತಾಗುತ್ತೆ ಎಲ್ಲರನ್ನೂ ಒಟ್ಟಿಗೆ ಯಾವ ರೀತಿಯಾಗಿ ತೆಗೆದುಕೊಂಡು ಹೋಗ್ತಾರೆ ಅಂತ. ಯಾಕೆಂದ್ರೆ ಆ ಸಂದರ್ಭದಲ್ಲಿ ಅಸಮಾಧಾನ ಭುಗಿಲೆದ್ದೇಳುತ್ತೆ. ಯಾಕೆಂದ್ರೆ ಸಾಕಷ್ಟು ಜನ ಲಾಬಿ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಎಲ್ಲರೂ ಕೂಡ ಸಚಿವರಾಗ್ಲಿಕ್ಕೆ ಸಾಧ್ಯವಿಲ್ಲ, ಅದು ಎಲ್ರಿಗೂ ಕೂಡ ಗೊತ್ತಿರುವಂಥದ್ದು. ಹಿಂದಿದ್ದಂತ ಸಚಿವರು ಗಮನದಲ್ಲಿದ್ದಾರೆ, ಗಮನದಲ್ಲಿದ್ದರಾಗೋದಿಲ್ಲ. ಅವರಿಗೆ ಎಷ್ಟು ಮಟ್ಟಿಗೆ ಕೊಡ್ತೀರಾ ಅನ್ನೋದೇ ಇಂಪಾರ್ಟೆಂಟ್. ಈಗ ಎಷ್ಟು ಅಂತ, ಎಷ್ಟು ಸಚಿವರು ಅಂತ ಸಂಜೆ ನಿರ್ಧಾರ ಆಗತ್ತೆ ಅಂತ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ದಾರೆ. ನಂಬರ್ ಬಳಿಕ ಹೆಸರು ಪ್ರಕಟವಾಗುತ್ತೆ. ಅಂದ್ರೆ ಈಗ ಒಂದು 10 ಜನ ಅಂದ್ರೆ ಆ 10 ಜನ ಸ್ಟಾರ್ಟಿಂಗ್ ಯಾರಿಗೆ ಕೊಡಬೇಕು ಅನ್ನುವಂತ ಹೆಸರು ನೆಕ್ಸ್ಟ್ ಡಿಸೈಡ್ ಮಾಡ್ತೀವಿ ಅಂತ ಬಸವರಾಜ ಬೊಮ್ಮಾಯಿ ಅವರು ಹೇಳಿರುವಂತದ್ದು. ಗೃಹ ಸಚಿವ ಅಮಿತ್ ಶಾ ಅವರ ಭೇಟಿ ಮಾಡ್ತೇನೆ, ಹೈಕಮಾಂಡ್ ನಿರ್ಧಾರದಂತೆ ಸಚಿವ ಸ್ಥಾನವನ್ನ ಕೊಡ್ಲಾಗುತ್ತೆ ಅಂತ ಹೈಕಮಾಂಡ್ ಮೇಲೆ ಎತ್ತಾಕ್ಬಿಟ್ರು. ಅಂದ್ರೆ ಇಲ್ಲಿ ನಂದೇನು ಇಲ್ಲ, ಹೈಕಮಾಂಡ್ ಏನ್ ಹೇಳುತ್ತೆ, ಅವ್ರು ಯಾವ ಲಿಸ್ಟ್ ಕೊಡ್ತಾರೆ ಆ ಲಿಸ್ಟ್ ಪ್ರಕಾರ ಸಚಿವ ಸಂಪುಟ ರಚನೆ ಆಗುತ್ತೆ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿಕೆಯನ್ನ ನೀಡಿದ್ದಾರೆ. ನಿನ್ನೆ ರಾತ್ರಿ ನಾನು ಬಂದಿದ್ದೇನೆ. ಇವತ್ತು ಸಾಯಂಕಾಲ ನಮ್ಮ ಪಕ್ಷದ ಸಭೆ ಆಗಲಿದೆ. ಎಲ್ಲ ಪಕ್ಷದ ಪ್ರಮುಖರು, ರಾಷ್ಟ್ರೀಯ ಅಧ್ಯಕ್ಷರ ಜೊತೆಗೆ ಸಭೆ ಆಗ್ತದೆ. ಅದಾದ ನಂತರ ಅವರು ಸಚಿವ ಸಂಪುಟದ ವಿಸ್ತರಣೆ ಬಗ್ಗೆ ಅವರು ಮತ್ತೆ ಮುಂದುವರಿಸಿ ಅಂತಿಮ ತೀರ್ಮಾನಗಳನ್ನು ಅವ್ರು ಹೇಳ್ತಾರೆ. ಈ ಮಧ್ಯೆ ಎಲ್ಲ ನಮ್ಮ ಮಾಜಿ ಸಚಿವರು, ಶಾಸಕರೆಲ್ಲ ಇಲ್ಲಿ ಬಂದಿದ್ದಾರೆ. ಅವ್ರ ಹತ್ರ ಕೂಡ ಈಗ ಚರ್ಚೆ ಮಾಡಿ ಒಟ್ಟಾರೆ ಒಂದು ಈಗಿರುವಂಥ ಒಂದು ರಾಜಕೀಯ ಸನ್ನಿವೇಶದಲ್ಲಿ ಎಲ್ಲರನ್ನೂ ಒಟ್ಟೆ ತೆಗೆದುಕೊಂಡು ಹೋಗುವಂಥ ಒಮ್ಮತದ ಒಂದು ನಿರ್ಧಾರ ಆಗಬೇಕನ್ನುವಂಥದ್ದು ನಮ್ಮೆಲ್ಲರ ಒಂದು ಪ್ರಯತ್ನ ಆಗಿದೆ. ಎಲ್ಲ ನಮ್ಮ ಶಾಸಕರಿಗೂ ಕೂಡ ಗೊತ್ತಿದೆ, ಎಲ್ಲರೂ ಸಚಿವರಾಗೋಕ್ಕೆ ಸಾಧ್ಯ ಇಲ್ಲ. ಮತ್ತು ಎಲ್ಲ ರೀಜನ್ ವೈಸು, ಎಲ್ಲ ವೈಸು ಕೂಡ ಚರ್ಚೆ ಆಗಬೇಕಾಗಿದೆ. ಮತ್ತು ಹಿಂದೆ ಒಂದು ಸಚಿವ ಸಂಪುಟ ಇತ್ತು, ಅದನ್ನು ಕೂಡ ಗಮನದಲ್ಲಿಟ್ಕೊಂಡು ಬ್ಯಾಲೆನ್ಸ್ ಮಾಡಬೇಕು. ಇನ್ನು ಪ್ರಮುಖ ಒಂದು ಸೂತ್ರ ಏನಿದೆ, ಇವತ್ತು ಸಾಯಂಕಾಲ ಚರ್ಚೆಯಾಗಿ ಸ್ವರೂಪಕ್ಕೆ ಬರ್ತದೆ. ಅಂತಿಮ ಸ್ವರೂಪ ಹೈಕಮಾಂಡು ತೆಗೆದುಕೊಂಡು. ಸರ್, ಈಗ ಮೊದಲ ಬಾರಿ ಯಾರು ಎಷ್ಟು ಜನ ಸೇರ್ಬೋದು ಸರ್ ಸಚಿವ ಸಂಪುಟ? ಅದಕ್ಕೆ ಸೂತ್ರ ಅಂತ. ಪ್ರಮುಖ ಸೂತ್ರ ಏನು ಸರ್? ಪ್ರಮುಖ ಸೂತ್ರ ಅಂದರೆ ಎಷ್ಟು ಹಂತದಲ್ಲಿ ಮಾಡಬೇಕು, ಎಷ್ಟು ಜನ ರೀಜನ್ ವೈಸ್ ಇವತ್ತಾಗ್ಬೋದು, ಇಲ್ಲ ನಾಳೆ ಆಗ್ಬೋದು. ಯಾಕಂದ್ರೆ ಇವತ್ತು ಸಾಯಂಕಾಲ ನಾವು ಸೇರ್ತಾ ಇದ್ವಿ. ಸರ್, ಎಷ್ಟು ಗಂಟೆಗೆ ಸೇರ್ತಿರೋದು ಸರ್ ಸಂಜೆ? ಅದನ್ನ ಸಮಯ ನಿಗದಿ ಆಗಿಲ್ಲ. ಬುಧವಾರ ಸಂಪುಟ ವಿಸ್ತರಣೆ ಅಲ್ಲ, ಇವತ್ತು ಸಾಯಂಕಾಲ ಸೇರ್ತಾ ಇದ್ದೇವೆ. ಅವರು ಇವತ್ತು ರಾತ್ರಿ ನಿರ್ಣಯ ಆದರೆ ಬುಧವಾರ ಆಗ್ಬೋದು. ಅದಕ್ಕಿಂತ ನಾಳೆಗೆ ಹೋದ್ರೆ ಒಂದಿಷ್ಟು ತಡ ಆಗ್ಬೋದು. ಸರ್, ಎಷ್ಟು ಜನ DCMಗಳು ಇರ್ತಾರೆ ಅಂತ ಸರ್? ಅದೇ ಅವಕ್ಕೆಲ್ಲ ಎಲ್ಲವೂ ಇವತ್ತು ಸಾಯಂಕಾಲ ಒಂದು ರೀತಿಯಲ್ಲಿ ಸೈಮಲ್ಟೇನಿಯಸ್ಲಿ ಆಗ್ತದೆ. ಸೂತ್ರದ ಭಾಗನ ಸರ್ ಅದು? ಸೂತ್ರದ ಭಾಗ ಅದು. ಅದ್ರ ಮೇಲೆ ನಂಬರು ಫಿಕ್ಸ್ ಆಗುತ್ತೆ, ನಂಬರ್ ಮೇಲೆ ಹೆಸರುಗಳು ಫಿಕ್ಸ್ ಆಗುತ್ತೆ. ಇದು ಇವೆಲ್ಲವೂ ಕೂಡ ಒಂದಕ್ಕೊಂದು ಸಂಬಂಧಗಳಿದೆ. ಅದಕ್ಕಿಂತ ಮುಂಚೆ ಯಾರಿಗಾದ್ರೂ ಭೇಟಿ ಮಾಡ್ತೀರಾ ಸರ್? ನಡ್ಡಾ ಅವ್ರ ಭೇಟಿಗಿಂತ ಮುಂಚಿತವಾಗಿ ನಾನು ಪಾರ್ಲಿಮೆಂಟ್ಗೆ ಹೋಗ್ತಾ ಇದ್ದೀನಿ. ಅಲ್ಲಿ ನಮ್ಮ ಗೃಹ ಸಚಿವರನ್ನು ಭೇಟಿಯಾಗಿ ಪ್ರಯತ್ನ ಮಾಡ್ತೀನಿ.
ಗೊತ್ತಿಲ್ಲ ನನಗೆ ಅವರು ಪಾರ್ಲಿಮೆಂಟಲ್ಲಿ ಏನೇನು ಇದೆ ಮತ್ತು ನಮ್ಮ ರಾಜ್ಯದ ರಿಪ್ರೆಸೆಂಟ್ ಮಾಡೋ ಯಾರೋ ಸಚಿವರು ಸಿಗ್ತಾರೆ ಭೇಟಿ. ಸರ್ ವಿಜೇಂದ್ರ ಅವ್ರ ಕ್ಯಾಬಿನೆಟ್ ಅಲ್ಲಿ ಇರ್ತಾರೆ, ಲೀಸ್ಟ್ ಅಲ್ಲಿ ಇದ್ದಾರೆ ಅಂತ ಎಲ್ಲ ಕೇಳಬೇಕು. ಅವೆಲ್ಲ ಪ್ರಶ್ನೆ ನಮ್ಮ ಹೈಕಮಾಂಡ್ ಏನು ಲಿಸ್ಟ್ ಅಂತಿಮಗೊಳಿಸ್ತೈತೆ ಅದರಲ್ಲಿ ಉತ್ತರ ಸಿಗ್ತದೆ.